ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನೆಲ್. ಇವತ್ತು SDA ಎಕ್ಸಾಮ್ ನಡೆದಿತ್ತು. ಸೊ ಅದರ ಒಂದು ಕೀ ಆನ್ಸರ್ಗಳನ್ನು ಇವತ್ತು ನೋಡ್ಕೋತಾ ಹೋಗೋಣ ನಾವು. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ನಿಮ್ಮ ಸ್ಕೋರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಸಂಭವನೀಯ ಕೀ ಉತ್ತರಗಳಾಗಿರ್ತವೆ. ಆದಷ್ಟು ಸರಿಯಾದ ಉತ್ತರಗಳನ್ನೇ ಹೇಳಿರ್ತೀನಿ ನಾನು. ಸೊ 1 ಅಥವಾ 2 ಡೌಟ್ ಇರೋ ಬಿಟ್ಟಿರ್ತೀನಿ, ಅಷ್ಟೇ. ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸರಿ ಉತ್ತರಗಳನ್ನು ಹುಡ್ಕೊಂಡು ನಿಮ್ಗೆ ಹೇಳಲಿಕ್ಕಂತಲೇ ಬಂದಿದ್ದೀನಿ. ಸೊ ವಾಚ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು B1 ಪೇಪರ್ನ ತಗೊಂಡಿದ್ದೀನಿ, B1 ವರ್ಷನ್ದು. ಸೊ ನೋಡಿ, ಅಕ್ಬರ್ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ABDC ಆಗುತ್ತೆ. ಓಕೆ, ನೆಕ್ಸ್ಟು, ಶಿವಾಜಿಯು ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ ಕೆಳಗಿನ ಆಡಳಿತಗಾರರ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಬಿಜಾಪುರ ಆದಿಲ್ ಶಾಹಿ ಕೂಡ ಕರೆಕ್ಟ್ ಆಗುತ್ತೆ, ಗೋಲ್ಗುಂಡದ ಕುತುಬ್ ಶಾಹಿ ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದರೆ ಗೋಲ್ಗುಂಡದ ಕುತುಬ್ ಶಾಹಿ. ಓಕೆ, ಸೊ ನೆಕ್ಸ್ಟು, ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಆರಂಭಿಸಲಿಲ್ಲ ಅಂತ ಕೇಳಿದ್ದಾರೆ. ಸೊ ಇವರು ಬೆಂಗಳೂರಿನ ಸಾಬೂನು ಕಾರ್ಖಾನೆಯನ್ನು ಆರಂಭ ಮಾಡಲಿಲ್ಲ. ಸೊ 4ನೇ ಆನ್ಸರ್ ಕರೆಕ್ಟ್ ಆಗುತ್ತೆ. ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸಿ. ಇಲ್ಲಿ ABDC, ABD ಕರೆಕ್ಟ್ ಆಗುತ್ತೆ, C ತಪ್ಪಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್, ಇಂಗ್ಲೀಷಲ್ಲಿದೆ ನೋಡಿ. ವಿದ್ಯುತ್ ಕೋಶ ಕರೆಕ್ಟ್ ಇದೆ, ರೋಧಕ ಕರೆಕ್ಟ್ ಇದೆ, ಬಟ್ ಸ್ವಿಚ್ ತಪ್ಪಿದೆ. ಸೊ ಹಾಗಾಗಿ A and C ಆಪ್ಷನ್ 3 ಕರೆಕ್ಟ್ ಆಗುತ್ತೆ. 5ನೇ ಕ್ವಶನ್ಗೆ ಆಪ್ಷನ್ 3 ಆನ್ಸರ್ ಆಗುತ್ತೆ. ನೆಕ್ಸ್ಟು 6th ನೋಡಿ, ಇಂದ್ರ ಅಂದರೆ ಪುರಂದರ ಅಂತ ನಮಗೆ ಚೆನ್ನಾಗಿ ಗೊತ್ತು. ಹಾಗೆ ದಸ್ಯು ಅಂತ ಗೊತ್ತಿಲ್ಲ ಅಂದರೂ ಅದು ಬಿಟ್ಬಿಡಿ. ಸರಸ್ವತಿ ಅನ್ನೋದು ನದಿ ತಮ ಅಂತ ನಮಗೆ ಗೊತ್ತಿದೆ. ಸೊ AC ಇದೆನಾ ನೋಡಿ, AC ಇದೆ. ಸೊ ಆರ್ಗೆ 3ನೇ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನಿಮಗೆ B ಮತ್ತು D ಗೊತ್ತಿಲ್ಲ ಅಂದರೂ ಕೂಡ ಇಲ್ಲಿ A ಮತ್ತು C ನಿಮಗೆ ಗೊತ್ತಿರುತ್ತೆ. ಸರಸ್ವತಿ ಅನ್ನೋದು ನದಿ ಅಂತ ನಮಗೆ ಗೊತ್ತು. ಹಾಗಾಗಿ 2 ಕರೆಕ್ಟ್ ಅಂತ ಆಯ್ಕೆ ಮಾಡಿಕೊಂಡು ಆಪ್ಷನ್ 3 ಆಯ್ಕೆ ಮಾಡ್ಕೋಬೇಕು. ಸಿ. ನೆಕ್ಸ್ಟ್, ಇದು ಭಾಳ ಟ್ರಿಕ್ಕಿ ಇದೆ ಕ್ವಶನು. 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಹರಪ್ಪದ ನೆಲೆಗಳನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಓಕೆ, ಬಟ್ ವರದಿ ಮಾಡಿದವರು ಯಾರು ಅಂದರೆ ಚಾರ್ಲ್ಸ್ ಮೇಸನ್ ಅಂತ. ಓಕೆ, ಕನ್ಫ್ಯೂಸ್ ಆಗಬಾರ್ದು. ವರದಿ ಮಾಡಿದವರು ಬೇರೆ, ಹಾಗೆ ಆ ಒಂದು ನೆಲೆಗಳನ್ನು ಕಂಡುಹಿಡಿದವರು ಬೇರೆ. ಓಕೆ, ನೆಕ್ಸ್ಟ್, ಬೋಧಿಸತ್ವರನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಮಂಜುಶ್ರೀ ಕರೆಕ್ಟು, ಅಮಿತಾಬ್ ಕರೆಕ್ಟು. ಸೊ ಇವರೆಲ್ಲರೂ ಕರೆಕ್ಟ್ ಆಗ್ತಾರೆ. ಆಪ್ಷನ್ 4. ನೆಕ್ಸ್ಟ್ ನೋಡಿ, ವೈಸರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 1881ರಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆಯನ್ನು ಜಾರಿಗೆ ತಂದರು. ನಿಮಗೆ ಗೊತ್ತಿಲ್ಲ ಅಂದರೂ ಓಕೆ ಅಂತ ಅಂದ್ಕೊಳ್ಳಿ, ನಾನು ಹೇಳ್ತೀನಿ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. 1882, ಅದಾದಮೇಲೆ 1 ವರ್ಷ ಗ್ಯಾಪಲ್ಲಿ ಅವರೇನೋ, ಇದೆಲ್ಲ ನಮಗೆ ಬೇಡ. ಸೊ ಇದು ಗ್ಯಾಪ್ ನೋಡ್ಕೊಳ್ಳಿ, ಇಸ್ವಿ ಏನಿದೆ ಅದರದ್ದು ಗ್ಯಾಪ್ ನೋಡ್ಕೊಳ್ಳಿ. ಸೊ ಇದು ಕೂಡ ರೈಟ್ ಅಂತ ಅಂದ್ಕೊಳ್ಳಿ. ಜಸ್ಟ್ ಇಲ್ಲಿ ನೋಡಿ, 1878 ಅಂದರೆ ಇಲ್ಲೇ ನಿಯರ್ ಬೈ ಇದೆ. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಜಾರಿಗೆ ತಂದರು. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾವಿಲ್ಲಿ ಏನು ಡಿಸೈಡ್ ಮಾಡಬೇಕಂದ್ರೆ, ಇದೆಲ್ಲ ನಿಯರ್ ಬೈ ಇಸ್ವಿಗಳಿದ್ದಾವೆ. ಬಟ್ ಮೈಸೂರು ಒಡೆಯರು ಯಾಕೆ ಬರ್ತಾರೆ ಇಲ್ಲಿ? ಥಿಂಕ್ ಅಲ್ವಾ? ಸೊ ಮೈಸೂರು ಒಡೆಯರ್, ಸಿ ಆಪ್ಷನ್ನ ತೆಗೆದು ಹಾಕ್ಬಿಡಿ. ಸಿ ಎಲ್ಲಿದೆ? ಇಲ್ಲಿದೆ. ಮತ್ತು ಮೇಲಿನ 4 ಸರಿಯಾಗಿದೆ? ನೋ.
ಟ್ರಿಕ್ಕಿ ಕ್ವಶನ್ ಇಟ್ಟಿರ್ತಾನೆ. ಒಂದು ಕ್ವಶನ್ ಇದೆ ಅಂತಂದರೆ ಅದರಲ್ಲಿ ಎಲ್ಲವೂ ಸರಿಯಾಗಿ ಇಟ್ಟಿರಲ್ಲ. ಸೊ ಹಾಗಾಗಿ ನಾವು ABDಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾವಾಗಲೂ ಅಲ್ಲೊಂದು 4 ಹೇಳಿಕೆಗಳಲ್ಲಿ ಒಂದು ಆಡಾಗಿ ಕಾಣಿಸ್ತಾ ಇರುತ್ತೆ, ಅದನ್ನು ನೀವು ಕಂಡುಹಿಡಿದು ಟಿಕ್ ಮಾಡಬೇಕು. ಅದೇ ಇಲ್ಲಿ ಟ್ರಿಕ್ಕು, ಸರಿನಾ? ನೆಕ್ಸ್ಟ್ ನೋಡಿ, 9ನೇ ಕ್ವಶನ್ಗೆ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವ್ಯವಸ್ಥೆ ತಂದಿದ್ದರು ಕಾರ್ನ್ವಾಲಿಸ್, ಕರೆಕ್ಟು. ಬಟ್ ಇಲ್ಲಿ ದಕ್ಷಿಣ ಪ್ರಾಂತ್ಯ ಅಂತ ಕೊಟ್ಟಿದ್ದಾನೆ. ಇದು ದಕ್ಷಿಣ ಪ್ರಾಂತ್ಯ ಅಲ್ಲ, ನಾರ್ತ್ ಇಂಡಿಯನ್ನಲ್ಲಿ ತಂದಿರ್ತಾರೆ ಅವರು. ಸೊ ಇದೊಂದು ಥರ್ಡ್ ನೋಡಿ, ಜಮೀನ್ದಾರರು ಸರ್ಕಾರಕ್ಕೆ 89% ತೆರಿಗೆಯನ್ನು ಪಾವತಿ ಮಾಡ್ತಾಯಿದ್ರು. ಹೌದು, ಪಾವತಿ ಮಾಡ್ತಾಯಿದ್ರು, ಇದು ಕರೆಕ್ಟ್. ಈ ಪದ್ಧತಿಯ ಪ್ರಕಾರ ಜಮೀನ್ದಾರ ಭೂ ಒಡೆತನದ ಹಕ್ಕುಗಳು ವಂಶ ಪಾರಂಪರ್ಯವಾಗಿರಲಿಲ್ಲ. ಇಲ್ಲಿ ನೋಡಿ, ಇದು ನೆಗೆಟಿವ್ ಇದೆ. ಯಾಕೆ ಅಂದರೆ ಇಲ್ಲಿ ಕಾಯಂ ಜಮೀನ್ದಾರಿ ಫಿಕ್ಸ್ಡ್, ಓಕೆನಾ? ಇಲ್ಲಿ ವಂಶ ಪಾರಂಪರ್ಯವಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇದು ತಪ್ಪು. B ಮತ್ತು D ಎತ್ತಾಕ್ಬಿಡಿ, ನೆಕ್ಸ್ಟು ನಿನಗೆ ಆನ್ಸರ್ ಗೊತ್ತಾಗುತ್ತೆ. ದಕ್ಷಿಣ ಪ್ರಾಂತ್ಯ ಅಂತೂ ಅಲ್ಲಿ ಈ ಕಡೆ ತಂದಿಲ್ಲ, ನಾರ್ತ್ ಇದರಲ್ಲೇ ತಂದಿದ್ದಾನೆ. ಸೊ ಅದು ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಇದೆ, ಹಾಗಾಗಿ ಇದನ್ನು ನಾವು ತಪ್ಪು ಅಂತ ಕನ್ಸಿಡರ್ ಮಾಡಬೇಕು. ಸೊ ನಮಗಿಲ್ಲಿ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಹೈಕೋರ್ಟ್ಗೆ ಸಂಬಂಧಪಟ್ಟದ್ದು ಬಂದಿದೆ. ಇದು ತುಂಬ ಚೆನ್ನಾಗಿದೆ ಆನ್ಸರು, ಕ್ವಶನ್ನು. ಓಕೆ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಧಿಕಾರಿಗಳು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಕ ಮಾಡ್ಬೋದು. ಹೌದು, ಹೈಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರನ್ನು ಹಾಗೂ ಸಿಬ್ಬಂದಿಯರನ್ನ ಗೌರ್ಮೆಂಟ್ ಇದ್ರ ಮೇಲೆ ನಾವು ನೇಮಕ ಮಾಡೋದಿಲ್ಲ, ಓಕೆನಾ? ಇದು ಕರೆಕ್ಟ್. ಹೈಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಹೌದು, ಇದು ಕೂಡ ಕರೆಕ್ಟು. ಇನ್ನೊಂದು ನೋಡಿ, ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಹೈಕೋರ್ಟ್ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾವಣೆ ಮಾಡ್ಬೋದು. ಹೌದು, ಕರೆಕ್ಟ್. ಬಟ್ ಇಲ್ಲಿ ನೋಡಿ, ಹೈಕೋರ್ಟ್ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದುಹಾಕಲಾಗೋದಿಲ್ಲ ಅಂತೆ. ಯಾಕ್ರಿ ಹಾಗಂಗಿಲ್ಲ? ನಮ್ಮದು ಇದೆಯಲ್ಲ, ಸ್ಪೆಷಲ್ ಮೆಜಾರ್ಮೆಂಟಿಂದ ನಾವು ತೆಗೆದು ಹಾಕ್ಬೋದಲ್ಲ ಅವ್ರನ್ನ. ಸೊ ನಿಮಗೆ ಇದು ಕಾಮನ್ ಸೆನ್ಸ್ ಕ್ವಶನ್. ಓಕೆ, ಸ್ಪೆಷಲ್ ಮೆಜಾರಿಟಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಇನ್ ಕೇಸ್ ಒಬ್ಬ ನ್ಯಾಯಾಧೀಶ ಏನಾದರೂ ತಪ್ಪು ಮಾಡಿರ್ತಾನೆ, ಕ್ರಿಮಿನಲ್ ಕೇಸ್ ಆಗಿರುತ್ತೆ ಅವನ ಮೇಲೆ, ಅವನ್ನ ಹಾಗೆ ವೃತ್ತಿ ಜೀವನದಲ್ಲಿ ಮುಂದುವರೆಗೆ ಬಿಡ್ತೀರಾ? ಬಿಡಲ್ಲ ಅಲ್ವಾ? ಸೊ ಹಾಗಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಹುದ್ದೆಯಿಂದ ತೆಗೆದೇ ಹಾಕಂಗಿಲ್ಲ ಅಂತ ಅನ್ನೋದು ತಪ್ಪು. D ಎಲ್ಲೆಲ್ಲಿದೆ ಎತ್ತಾಕ್ಬಿಡಿ. ಸೊ ಆಪ್ಷನ್ 1 ಇಸ್ ರೈಟ್. ಓಕೆ, ನೆಕ್ಸ್ಟ್ ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡಬೇಕು. ನೀವೇನು ಹಗಲು ರಾತ್ರಿ ಕುತ್ಕೊಂಡು ಓದಿದ್ರೂ ತಪ್ಪಲ್ಲ, ಬಟ್ ಎಕ್ಸಾಮ್ ಹಾಲ್ನಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡದೇ ಇದ್ದರೆ ದಡ್ರು ನಾವು, ಓಕೆನಾ? ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ದು 2019, ಇದು ಕರೆಕ್ಟ್ ಇದೆ. ಬಾಗಲಕೋಟೆ ವಿಜಯಪುರಗಳನ್ನು ಒಳಗೊಂಡಿದೆನಾ? ನೆವರ್, ಇದು ತಪ್ಪಾಗುತ್ತೆ. D ತೆಗೆದಾಕ್ಬಿಡಿ. ನಮಗೆ ಕೇಳಿರೋದು ಏನಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಕಲ್ಯಾಣ ಕರ್ನಾಟಕ ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು, ಇಷ್ಟು ಓದಿರ್ತೀರ, ಅದಾದಮೇಲೆ ಅದು ಸರಿ ಅಂತ ಅನ್ಕೋತೀರ. ಬಟ್ ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು ಅನ್ನೋದು ತಪ್ಪು. ಅದು ಹೈದರಾಬಾದ್ ನಿಜಾಮ ಆಳ್ತಾ ಇದ್ದ. ಸೊ ಹಾಗಾಗಿ ಬ್ರಿಟಿಷರಿಂದ ಅದು ಆಳ್ವಿಕೆ ಮಾಡ್ತಾ ಇರಲಿಲ್ಲ, ಇದು ಕೂಡ ತಪ್ಪು. ನೆಕ್ಸ್ಟ್ ನೋಡಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯವು ಕಲ್ಯಾಣ ಕರ್ನಾಟಕದಲ್ಲೇ ಸ್ಥಾಪಿಸಲ್ಪಟ್ಟಿದೆ. ನಿಮಗೆ ಈ D ಆಪ್ಷನ್ ಗೊತ್ತಿಲ್ಲ ಅಂದರೂ ಕೂಡ BC ತೆಗೆದಾಕ್ಬಿಡಿ. BC ತೆಗೆದಾಕಿದರೆ ನಿಮಗೆ AD ಮಾತ್ರ ಉಳಿಯುತ್ತೆ. BC ತಪ್ಪು ಅಂತ ನಿಮಗೆ ಗೊತ್ತು, A ಒಂದೇ ಸರಿಯಾಗಿರೋಕ್ಕೆ ಅಲ್ಲ. ಬಟ್ ಇದು ಕೂಡ ವಿಶ್ವವಿದ್ಯಾನಿಲಯ ಇರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಬಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೀವು 4 ಆಪ್ಷನ್ನ ಹಾಕಬೇಕು, ಓಕೆನಾ? ನೆಕ್ಸ್ಟ್ ನೋಡಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಲ್ಲ? ಸ್ವತಂತ್ರ ನ್ಯಾಯಾಂಗ ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಅಲ್ಲ, ಅದು ಇಂಡಿಪೆಂಡೆಂಟ್. ಓಕೆ,
ನೆಕ್ಸ್ಟ್ ನೋಡಿ, ತುಂಬ ಸಿಲ್ಲಿ ಕ್ವಶನು. ಸಮಾನತೆ 14. ಡಿಗೆ 3ನೇದೆಲ್ಲಿ ಹುಡುಕ್ಬಿಡಿ. ಡಿಗೆ 3 ಇದ್ದಾವೆ. ಓಕೆ. ಸಂವಿಧಾನಾತ್ಮಕ ಪರಿಹಾರಗಳಕ್ಕೂ 32. ಎಗೆ 2 ಹುಡುಕಿ. ಇಲ್ಲೇ ಇದೆ ರೈಟ್ ಆನ್ಸರ್. ಜಾಸ್ತಿ ಇವಕ್ಕೆಲ್ಲ ಟೈಮ್ ತಗೋಬಾರ್ದು, ಸುಮ್ಮನೆ ಹಾಕ್ತಾ ಹೋಗ್ತಾ ಇರಬೇಕು. ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸ್ತಾ ಇದೆ. ಹೌದು, ತುಂಬ ವರ್ಷಗಳಿಂದನೇ ನಾವು ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಬಯಸ್ತಾ ಇದ್ದೀವಿ. ರೈಟ್. ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಹೌದು, ಕರೆಕ್ಟು. ನ್ಯೂಕ್ಲಿಯರ್ ಇದೆ ನಮ್ಮ ಭಾರತದಲ್ಲಿ, ಸೊ ಇದು ಕೂಡ ಕರೆಕ್ಟು. ಎ ಮತ್ತು 2 ಸರಿ. ಆದರೆ ಭದ್ರತಾ ಮಂಡಳಿ ಸದಸ್ಯತ್ವ ಬಯಸ್ತಾ ಇದ್ದೀವಿ, ಪರಮಾಣು ಶಕ್ತಿ ಹೊಂದಿದ್ದೀವಿ, ಅದಕ್ಕೂ ಲಿಂಕ್ ಏನಿಲ್ಲರಿ. ಎ ಮತ್ತು 6 2 ಸರಿ, ಆದರೆ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ 2 ಕರೆಕ್ಟ್. ಸೊ ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡಿ, ಇದರ ಒಂದು ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು. ಹೈಕೋರ್ಟ್ ಬರೋದಿಲ್ಲ ಇಲ್ಲಿ, ಇದನ್ನು ತೆಗೆದುಹಾಕಿ, ತಪ್ಪಿದು. ಅಧ್ಯಕ್ಷರು ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ, ಇವರ ಸಲಹೆ ಏನು ತಗೊಳ್ಳಲ್ಲ, ಇದು ಕೂಡ ತಪ್ಪು. ಮಾನವ ಹಕ್ಕುಗಳ ರಕ್ಷಣೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋ ಹಾಗಿಲ್ಲ, ತಪ್ಪು. ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಮಾಡುತ್ತೆ, ಇದು ಕರೆಕ್ಟು. 16ನೇ ಕ್ವಶನ್ಗೆ 4ನೇ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ ನೋಡಿ, 17ನೇ ಕ್ವಶನ್ನು. 368 ಆರ್ಟಿಕಲ್ ಇದೆಯಲ್ಲ, ಅದರ ಪ್ರಕಾರ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಯಾವುದನ್ನು ಪರಿಗಣನೆ ಮಾಡಲಿಕ್ಕಾಗಲ್ಲ ಅಂತ ಕೇಳ್ತಾ ಇದ್ದಾರೆ. ರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆಯನ್ನು ನಾವು ತಿದ್ದುಪಡಿ ಮಾಡಬಹುದು. 7ನೇ, ಇಲ್ಲಿ ನೋಡಿ, ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಇದು 7 ಗೊತ್ತಿಲ್ಲ, 2 ಗೊತ್ತಿಲ್ಲ, ನೀವು ಬಿಟ್ಬಿಡಿ. ನಿಮಗೆ ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ. ಬಟ್ ಹೈಕೋರ್ಟಿಗೆ ಸಂಬಂಧಪಟ್ಟಂಗೆ ನಾವು 368 ಇದನ್ನು ಅಮೆಂಡ್ಮೆಂಟ್ ಅಂತ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಸೊ ಇದು ಒಂದು ಗೊತ್ತಿದ್ದರೆ ಸಾಕು ನಿಮಗೆ. ಇವು ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಅದೊಂದು ಗೊತ್ತಿದ್ದರೂ ನೀವು ಆನ್ಸರ್ ಮಾಡ್ಬೋದು. 17ಕ್ಕೆ 2ನೇ ಕ್ವಶನ್, 2ನೇ ಆಪ್ಷನ್ ಸರಿಯಾಗಿರುತ್ತೆ. ಸಮ್ಮಿಶ್ರ ಸರ್ಕಾರ ಅನ್ನೋದು ಬಹಳ ಸತ್ಯ ಆಗಿದೆ, ಬಟ್ ಇಲ್ಲಿ 1977, 79ರಲ್ಲಿ ಆಗಿದೆ. 18ಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, 42ನೇ ತಿದ್ದುಪಡಿ ಮೂಲಕ ಯಾವ ಒಂದು ರಾಜ್ಯ ನಿರ್ದೇಶಕ ತತ್ವವನ್ನು ಸೇರಿಸಲಾಗಿದೆ ಅಂದರೆ ಆಪ್ಷನ್ 3. ನೆಕ್ಸ್ಟ್ ಇದು ನೋಡಿ, ಇದಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮಸೂರ ಲೆನ್ಸ್ ಇರುತ್ತಲ್ಲ, ಅದರದ್ದು ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ದಾರೆ. ಮೀಟ್ರ್ ಆಗಲ್ಲ, ವ್ಯಾಟು ಆಗಲ್ಲ, ವೋಲ್ಟು ಆಗಲ್ಲ. ಇಲ್ಲಿ ನಾವು ಲೆನ್ಸ್ ಅನ್ನೋದು ಇವಾಗ ಕೇಳ್ತಾ ಇದ್ದೀನಿ, ಬಟ್ ಇದು ಕೂಡ ಆಪ್ಷನ್ ಕೂಡ ಹೀಗೆ ಕೇಳ್ತಾ ಇದ್ದೀನಿ. ಸೊ ಡಯಾಪ್ಟರ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮೀಟ್ರ್ ಕೇಳಿರ್ತೀವಿ, ವ್ಯಾಟು ಕೇಳ್ತೀವಿ, ವೋಲ್ಟು ಕೇಳಿರ್ತೀವಿ, ಅದು ಲೆನ್ಸಿಗೆ ಸಂಬಂಧಪಡಲ್ಲ. ಅದೊಂದು ನೀವು ಕೇಳಿರ್ಲಿಕ್ಕಿಲ್ಲ, ಅದೇ ಆಪ್ಷನ್ನ ಕ್ಲಿಕ್ ಮಾಡಬೇಕಪ್ಪ. ನೆಕ್ಸ್ಟ್ ನೋಡಿ, ಇದನ್ನು ಈಸಿಯಾಗಿ ಹೇಗೆ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ಹತ್ತಿ ಬಟ್ಟೆ ಕೈಗಾರಿಕೆ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ನೋಡಿ, ವಿಶೇಷವಾಗಿ ಉದ್ದ ಎಳೆಯ ಕಚ್ಚಾ ಹತ್ತಿಯ ಕೊರತೆ ಮತ್ತು ಕಚ್ಚಾ ಹತ್ತಿಯ ಹೆಚ್ಚಿನ ಬೆಲೆ, ಈ ಒಂದು ಕಾರಣಕ್ಕೆ ಈ ಹತ್ತಿ ಬಟ್ಟೆ ಕೈಗಾರಿಕೆಯು ಅಭಿವೃದ್ಧಿ ಹೊಂದಿಲ್ಲ. ಓಕೆನಾ? ಅವ್ರೇನು ಕೇಳ್ತಾ ಇದ್ದಾರೆ, ಹತ್ತಿ ಬಟ್ಟೆ ಕೈಗಾರಿಕೆ ಯಾಕೆ ಡೆವಲಪ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾವೇನು ಮಾಡಬೇಕಂದ್ರೆ, ಹತ್ತಿಯ ಕೊರತೆ, ಹತ್ತಿಯ ಹೆಚ್ಚಿನ ಬೆಲೆ ಇರೋದರಿಂದ ಅಭಿವೃದ್ಧಿ ಹೊಂದಿಲ್ಲ. ಸೊ ಇದು ಕಾಮನ್ ಸೆನ್ಸ್ ಕ್ವಶನ್. ಓಕೆ, ಇದು ಕೊರತೆ ಇದೆ, ಹೆಚ್ಚಿನ ಬೆಲೆ ಇದೆ, ಹಾಗಾಗಿ ಅಭಿವೃದ್ಧಿ ಹೊಂದಿಲ್ಲ ಅಂತ ಫಸ್ಟ್ ಆಪ್ಷನ್ ಸರಿ ಅಂತ ಕನ್ಸಿಡರ್ ಮಾಡಬೇಕು. ಜೊತೆಗೆ ಗಿರಣಿಗಳು ಹಳೆಯದಾಗಿವೆ, ಹಾಗೆ ಹಳೆಯ ಯಂತ್ರೋಪಕರಣಗಳಿಂದ ಕೂಡಿದೆ. ಹೌದು, ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳದೆ ಇರೋದ್ರಿಂದ ಅಷ್ಟೊಂದು ಡೆವಲಪ್ ಆಗಿಲ್ಲ, ಇದು ಕೂಡ ಕರೆಕ್ಟು. ಅನಿಯಮಿತ ಮತ್ತು ಅಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ. ಹೌದು, ಎಷ್ಟೋ ಹಳ್ಳಿಗಳಲ್ಲಿ ಈಗಲೂ ಕರೆಂಟು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲ್ಲ. ಯಾಕೆ ಅಂದರೆ ಡೆವಲಪ್ ಆಗಿಲ್ಲ ಇನ್ನು. ಸೊ ಹಾಗಾಗಿ ಇದರಿಂದ ಫ್ಯಾಕ್ಟ್ರಿಗಳಿಗೆ
ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದು ಕೂಡ ಕರೆಕ್ಟು. ಸಿ, ಸರ್ಕಾರದ ಪ್ರೋತ್ಸಾಹದ ಕೊರತೆ ಅಂತಿದೆ. ಈ 4 ಆಪ್ಷನ್ ಏನಾದರೂ ಕರೆಕ್ಟ್ ಆಗಿದ್ದರೆ ನಮಗೆ ABCD ಅಂತ ಕೊಡಬೇಕಾಗಿತ್ತು. ಬಟ್ ನಮಗೆ ಕೊಟ್ಟಿಲ್ಲ. ಈ 3 ಅಂತೂ ನಮಗೆ ಕರೆಕ್ಟ್ ಅಂತ ಅನಿಸುತ್ತಾ? ಕಾಮನ್ ಸೆನ್ಸ್ ಕ್ವಶನ್ ಇದು. 3 ಅಂತ ಅನಿಸುತ್ತೆ. ಸೊ ಡಿ ಬಿಟ್ಟುಬಿಡಿ, ABC ಕರೆಕ್ಟ್ ಅಂತ ತಗೊಳ್ಳಿ. ಇಷ್ಟೇ, ಓಕೆನಾ? ನೆಕ್ಸ್ಟ್ 24. ಇಲ್ಲಿ ಕೂಡ ಯಾವುದೋ ಒಂದು ಕ್ವಶನ್ನು ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಆನ್ಸರ್ ಮಾಡ್ಬೋದು. ಹೇಗೆ ಗೊತ್ತಾ? ಹೊಸ ಕೈಗಾರಿಕಾ ನೀತಿ ಏನೋ ಒಂದು ತಂತ್ರಗಳನ್ನು ರೂಪಿಸಿದ್ದಾರೆ. ಅಂದರೆ ತಂತ್ರಗಳು ರೂಪಿಸಿದ್ದಾರೆ, ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂದರೆ ಅದು ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಪಾಸಿಟಿವ್ ಆಪ್ಷನ್ಸನ್ನು ನಾವು ನೋಡಬೇಕು. ಸುಸ್ಥಿರ ಸಮಗ್ರ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸೋದು ಕರೆಕ್ಟು. MSME ಕ್ಷೇತ್ರದ ಅಭಿವೃದ್ಧಿ ಪ್ರಚಾರದತ್ತ ಗಮನ ಹರಿಸೋದು ಕರೆಕ್ಟು. ಏನೋ ಟಯರ್ 1, ಟಯರ್ 2, ಟಯರ್ 3 ಅಂತ ಕೊಟ್ಟಿದ್ದಾರೆ, ಇದು ಕೂಡ ಕರೆಕ್ಟು. ಬಟ್ ಇಲ್ಲಿ ಸಿ ಅಬ್ಸರ್ವ್ ಮಾಡಿ, ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆನ ಕುಂಠಿತಗೊಳಿಸೋದು. ಯಾರೀ ಫ್ಯಾಕ್ಟ್ರಿ ಒಂದು ಡೆವಲಪ್ ಆಗೋದನ್ನು ತಡೀತಾರೆ? ಇದು ತಪ್ಪು. ಡಿನ ಎತ್ತಾಕಿ. ಡಿ ಇಲ್ಲಿದೆ. ಸೊ ABC ಕರೆಕ್ಟು. 24ಕ್ಕೆ 3ನೇ ಆಪ್ಷನ್ ಕರೆಕ್ಟು. ಓಕೆನಾ? ಇದೇ ರೀತಿಯೇ ಇದು ಮಾಡಬೇಕು ನೀವು. ಸೊ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ. 25ಕ್ಕೆ 1. ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಅಂತಾರೆ? ಮಹಾಮಸ್ತಿಷ್ಕ. ಇಲ್ಲಿ ನೋಡಿ, ನಿಮೋನಿಯಾ ಅನ್ನೋದು ಪ್ಲಾಸ್ಮೋಡಿಯಂ ವೈವಾಕ್ಸಿಂದ ಬರುತ್ತಾ? ಇದು ಒಂದು ಗೊತ್ತಿದ್ದರೆ ಸಾಕು. ಇದೇ ತಪ್ಪು. ಇನ್ನು ಟ್ರೈಕೋಫೈಟನ್ ಅನ್ನೋದು ಹುಳುಕಡ್ಡಿ ಕಾರಣ ಆಗುತ್ತೆ. ಎಂಟಾಬಿಮ್ ಅನ್ನೋದು ಆಮಶಂಕೆ ಭೇದಿ. ಇದೆಲ್ಲ ಗೊತ್ತಿರುತ್ತೆ. ಈ 3 ಗೊತ್ತಿಲ್ಲ ಅಂದರೂ ನಿಮೋನಿಯಾ ಅನ್ನೋದು ಪ್ಲಾಸ್ಮೋಡಿಯಂ ವೈವಾಕ್ಸಿಂದ ಬರಲ್ಲ. ಹಾಗಾಗಿ ಇದು ತಪ್ಪಾಗಿರುತ್ತೆ. ನೆಕ್ಸ್ಟ್ ನೋಡಿ, ಹೇಳಿಕೆ 1 ಕರೆಕ್ಟು, ಹೇಳಿಕೆ ಇದು ತಪ್ಪು. ಸೊ ಆಪ್ಷನ್ 28ಕ್ಕೆ 2ನೇ ಆಪ್ಷನ್ ಸರಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇದಂತೂ ಎಲ್ಲರಿಗೂ ಗೊತ್ತು. A ರೆಟಿನಲ್ ಹುಡುಕಿ, ಡಿ ಕ್ಯಾಲ್ಸಿಫೆರಲ್ ಹುಡುಕಿ, ಬಿ ಸೈನೋಕೊಬ್ಲಮಿನ್, ಇ ಟೆಕೋಫೆರಲ್. ಓಕೆ, ಎಗೆ 4ನೇದು ಎಲ್ಲಿದೆ? 2 ಇದ್ದಾವೆ. ಸೊ ಇದು ಹೋಗ್ತವೆ. ಆಮೇಲೆ ಡಿಗೆ 2ನೇದು. ಸೊ ಬಿಗೆ 2ನೇದು ಫಸ್ಟ್ ಆಪ್ಷನ್. 29ಕ್ಕೆ ಫಸ್ಟ್ ಆಪ್ಷನ್ ಕರೆಕ್ಟು. ನೆಕ್ಸ್ಟ್, ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿಗಳನ್ನು ಬಳಸ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ವೈರಸ್ಸನ್ನು ನಾವು ಯಾವುದೇ ಕಾರಣಕ್ಕೂ ಬಳಸಲ್ಲ, ಇದನ್ನು ತೆಗೆದಾಕಿ. ಇನ್ನೊಂದು, ಆದಿಜೀವಿಗಳನ್ನು ಬಳಸಲ್ಲ, ಇದನ್ನು ತೆಗೆದಾಕಿ. ಸೊ ಇಲ್ಲಿ ಕೂಡ ಆದಿಜೀವಿ ಅಂತ ಬಂದಿದೆ, ತೆಗೆದಾಕಿ. ಇಲ್ಲಿ ಉಳಿದಿರೋದು ಬ್ಯಾಕ್ಟೀರಿಯಾ. ಸೂಕ್ಷ್ಮ ಜೀವಿಗಳಂತ ನಾವು ಓದಿದ್ದೀವಲ್ಲ, ಅಲ್ಲಿ ಯಾವಾಗಾದರೂ ನಾವು ಆದಿಜೀವಿಗಳು ಬಳಸ್ತೀವಿ, ವೈರಸ್ ಬಳಸ್ತೀವಿ ಅಂತ ಓದಿದ್ದೀವ? ನೆವರ್. ಬ್ಯಾಕ್ಟೀರಿಯಾಗಳನ್ನು ಬಳಸ್ತೀವಿ ಅಂತ ಓದಿದ್ದೀವಿ. ಹಾಗೆ ಶೈವಲಗಳು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರ್ತವೆ. ಹಾಗಾಗಿ ಬ್ಯಾಕ್ಟೀರಿಯಾ ಮತ್ತು ಹಸಿರು ಶೈವಲ ಕರೆಕ್ಟ್ ಆಗುತ್ತೆ. 30ಕ್ಕೆ 2. ಇದು ಕಾಮನ್ ಸೆನ್ಸ್. ನಿಮಗೆ ಗೊತ್ತಿಲ್ಲ ಅಂದರೂ ಹೆಂಗೆ ಆನ್ಸರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ನಮಗೆ ಸ್ಕೂಬಾ ಡ್ರೈವರ್ಗಳನ್ನು ಅಲ್ಲಿ ಯಾವ ರೀತಿಯ ಅನಿಲಗಳನ್ನು ಬಳಸ್ತೀವಿ, ಯಾವ ಮಿಶ್ರಣ ಅಂದರೆ ಹೀಲಿಯಮ್ಮು, ಆಮ್ಲಜನಕ, ಸಾರಜನಕ. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್, ಚಿನ್ನ. ಇದು ನಿಸರ್ಗದಲ್ಲಿ ಮುಕ್ತವಾಗಿ ಸಿಗುತ್ತೆ, ಹೌದಾ? ಅಲ್ಲಿ ಚಿನ್ನ ಸಿಕ್ತು, ಅಲ್ಲಿ ನಿಧಿ ಸಿಕ್ತು ಅಂತೆಲ್ಲ ಓದ್ತಾ ಇರ್ತೀವಲ್ಲ. ಸೊ ಇದರಲ್ಲಿ ಅಪ್ಲೈ ಮಾಡಬೇಕು. ಓಕೆ, ನಿಸರ್ಗದಲ್ಲಿ ಸಿಗುತ್ತೆ. ಸಿ, ತಾಮ್ರದ ನಮಗೆ ಗೊತ್ತಿಲ್ಲ, ಬಿಟ್ಬಿಡಿ. ಮೆಗ್ನೀಷಿಯಮ್ ನೋಡಿ, ಮೆಗ್ನೀಷಿಯಮ್ಮಲ್ಲಿ ಅದರದ್ದು ಆಕ್ಸೈಡು, ಸಲ್ಫೈಡು, ಕಾರ್ಬೋನೇಟ್ಗಳನ್ನು ಓದ್ತೀವಿ. ಯಾವಾಗ ಓದ್ತೀವಿ? ಈ ಮೆದು ನೀರು, ಗಡಸು ನೀರು ಅಂತ ಬಂದಾಗ ಈ ಎಲ್ಲವುಗಳನ್ನು ಮೆಗ್ನೀಷಿಯಮ್ ಬಗ್ಗೆ ಓದ್ತೀವಿ. ಸೊ ಸಿಗೆ 3ನೇದಂತ ಹಾಕಿ. ಸಿಗೆ 3ನೇ ಆಪ್ಷನ್ ಇರೋದು ಇದು ಒಂದೇ. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ, ಮುಂದೆ ಹೋಗಿ. ಇದಕ್ಕೆ 33ಕ್ಕೆ 3ನೇ ಆಪ್ಷನ್ನು. ಈ ಈಥಿಲಿನ್ಗೆ ಗೈಕೋಲ್ ದ್ರಾವಣವನ್ನು ಯಾಕೆ ಕಾರ್ಗಳಲ್ಲಿ ಬಳಸ್ತೀವಿ ಅಂತಂದರೆ ಅದನ್ನು ಕೂಲ್ ಮಾಡಲಿಕ್ಕೆ. ಸೊ ಇದೊಂದು. 35ಕ್ಕೆ 2ನೇ ಆಪ್ಷನ್. ಹಾಗೆ ನೋಡಿ, 36ಕ್ಕೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್
ಅಸೋಸಿಯೇಷನ್. ಓಕೆ, 36ಕ್ಕೆ 1ನೇ ಆಪ್ಷನ್ ಕರೆಕ್ಟು. ಈ ಧೂಮಪಾನ ಅಂತಂದ್ರೇ ನಿಮಗೆ CO ಅಂತ ನೆನಪಾಗಬೇಕು, ಕಾರ್ಬನ್ ಮೊನಾಕ್ಸೈಡ್. ಅದೆಲ್ಲ ಉದ್ದ ಓದಬಾರ್ದು, ಧೂಮಪಾನ ಅಷ್ಟೇ, ಮುಗಿದೋಯ್ತು. ಸಾಮಾನ್ಯವಾಗಿ ಮಳೆ ನೀರು pH ಮೌಲ್ಯ 5.6 ಇರುತ್ತೆ. ಶುದ್ಧ ನೀರು ಯಾವಾಗಲೂ ಆಮ್ಲದ 5.6 ಅಂದರೆ ಏನು, ನೀರು ಆಮ್ಲ ಆಗಿದೆ ಅಂತಲೇ ಅರ್ಥ. ಶುದ್ಧ ನೀರು ಅಂದರೆ 7 ಇರುತ್ತೆ. ಸೊ ಇದು ತಪ್ಪು. ನೈಟ್ರೋಜನ್ ಆಕ್ಸೈಡು ಮತ್ತು ಸಲ್ಫರು ಇದು ಆ್ಯಸಿಡ್ ರೇನ್ಗೆ ಕಾರಣ ಆಗುತ್ತೆ. ಸೊ ಇದು ಕರೆಕ್ಟು. ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ರೈಲ್ವೆ ಹಳಿಗಳನ್ನು ನೀವು ನೋಡಿರ್ತೀರ. ಈಗ ಎಕ್ಸಾಮ್ ಬರೆಯೋಕ್ಕೆ ಹೋಗಿರ್ತೀರಂದ್ರೆ ಆಲ್ಮೋಸ್ಟ್ ಟ್ರೈನಲ್ಲಿ ಹೋಗಿರ್ತೀರ. ಅಲ್ಲೇನು ಕಾಣಿಸುತ್ತೆ, ಹಳಿ ಕಬ್ಬಣ ಕಾಣಿಸುತ್ತೆ. ಇಲ್ಲಿ ಕಬ್ಬಣ ಐತಾ ಹುಡುಕಿ, ಐರನ್ ಐತಾ ಕಣ್ಣು ಮುಚ್ಕೊಂಡು ಹಾಕಿ ಮುಂದಕ್ಕೆ ಹೋಗಿ ಅಷ್ಟೇ. ಸೊ ಇದು ಫಸ್ಟ್ ಆಪ್ಷನ್ ಕರೆಕ್ಟ್. ಇದು ನೋಡಿ, ಒಂದು ತಾಮ್ರದ ಘನಾಕೃತಿ. ಇದು ಘನಾಕೃತಿ ಅದು ಇದು ನೋಡಿ ಭಯ ಪಟ್ಕೋಬೇಡಿ, ಸಿಂಪಲ್ಲಾಗಿ ನೋಡಿ. ಯಾವುದೋ ಒಂದು ತಾಮ್ರ, ಒಂದು ಅಲ್ಯೂಮಿನಿಯಂ ನೀರಿನಲ್ಲಿ ಒತ್ತಿ ಹಿಡ್ಕೊಂಡಿದ್ದಾರೆ. ಎರಡನ್ನೂ ಒತ್ತಿ ಹಿಡ್ಕೊಂಡಿದ್ದಾರೆ. ಗಾತ್ರ ಸೇಮ್ ಇದೆ, ಸೈಜ್ ಸೇಮ್ ಇದೆ. ಸೊ ಒತ್ತಿ ಹಿಡ್ಕೊಂಡಾಗ ಅದರದ್ದು ರಿವರ್ಸ್ ಹಿಂದುಗಡೆ ತಳ್ಳೋ ಒಂದು ಬಲ ಏನಾಗಿರುತ್ತೆ, ಎರಡಕ್ಕೂ ಸೇಮ್ ಆಗಿರುತ್ತೆ. ಯಾಕೆಂದರೆ ಸೈಜ್ ಸೇಮ್ ಇರುತ್ತಲ್ಲ, ಹಾಗಾಗಿ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. 41ಕ್ಕೆ 3ನೇ ಆಪ್ಷನ್ ಕರೆಕ್ಟು. ಇಲ್ಲೇ ಎಲ್ಲರೂ ಫಸ್ಟ್ ಆಪ್ಷನ್ಗೆ ಬಿದ್ದಿರ್ತೀರ, ಬಟ್ ಇದು ತಪ್ಪು. ಕನಿಷ್ಠ ತಾಪಮಾನ ಮೈನಸ್ಗೆ ಹೋಗ್ಬೇಕು ನಾವು, ಮೈನಸ್. ಈವನ್ 273 ಹಾಕಿದ್ರೂ ತಪ್ಪು. ಇದನ್ನೇ 4th ಆಪ್ಷನ್ನೇ ಹಾಕಬೇಕು. ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 7ರಂದೇ ಯಾಕೆ ಆಚರಣೆ ಮಾಡ್ತೀವಿ? ಸ್ವದೇಶಿ ಚಳವಳಿಯ ಒಂದು ಅಂಗವಾಗಿ. ಸೊ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಏಷ್ಯಾದ ಪ್ರಥಮ ಮಹಿಳಾ ಲೋಕೋ ಪೈಲಟ್ ಸುರೇಖಾ ಯಾದವ್. 44ಕ್ಕೆ 2ನೇ ಆಪ್ಷನ್. ನೆಕ್ಸ್ಟ್ ನೋಡಿ, ಅದಿತಿ ಸ್ವಾಮಿ ಅಂತಂದ್ರೇ ನಿಮ್ಗೆ ನೆನಪು ಬರಬೇಕು ಬಿಲ್ಲುಗಾರಿಕೆ. ಅವಿಷ್ಟು ಓದೋ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ 2ನೇ ಆಪ್ಷನ್ ಕರೆಕ್ಟ್. ನೋಡಿ, ಇಲ್ಲಿ A ಆದಮೇಲೆ D ಬಂದಿದೆ, D ಆದಮೇಲೆ G ಬಂದಿದೆ. ಸೊ G ಆದಮೇಲೆ ಗ್ಯಾಪು GHI, ಆಮೇಲೆ J ಬಂದಿದೆ. J ಆದಮೇಲೆ M ಬಂದಿದೆ, ಅಂದರೆ JKL ಎರಡೆರಡು ಬಿಟ್ಕೊತ ಹೋಗಿದ್ದಾರೆ. M ಆದಮೇಲೆ ಏನು ಬರುತ್ತೆ, MNOP ಬರುತ್ತೆ. ಸೊ ಆಪ್ಷನ್ 2 ಸಿಂಪಲ್ ಇದೆ, ನೀಟಾಗಿ ಓದ್ಕೊಂಡು ಹೋಗ್ಬೇಕು ನಾವು ಅಷ್ಟೇ, ಏನು ವರಿ ಆಗಲಾರ್ದೆ. ಇಲ್ಲಿ ನೋಡಿ, ಇದು ಲೆಕ್ಕ ಮಾಡೋದೇ ಬೇಡ, 800 ಇದೆ. ಸೊ ಇದು 882 ಆಗಿದೆ ಚಕ್ರಬಡ್ಡಿ. ಅಂದರೆ 82 ರೂಪಾಯಿ ಹೆಚ್ಚಾಗಿದೆ. 5 ರೂಪಾಯಿ ಬಡ್ಡಿ. 5 ರೂಪಾಯಿ ಬಡ್ಡಿ ಅಂದರೆ ಎಷ್ಟು ರೀ? 800 ಅಂದರೆ 10 ರೂಪಾಯಿ ಬಡ್ಡಿ ಅಂದರೆ 80 ರೂಪಾಯಿ. 5 ರೂಪಾಯಿ ಬಡ್ಡಿ ಅಂದರೆ 40 ರೂಪಾಯಿ. 40ನ್ನು ವಾರ್ಷಿಕ ಅಂತ ಕೊಟ್ಟಿದ್ದಾನೆ. 40ನ್ನು 2 ವರ್ಷ. 2 ವರ್ಷ ಮಾಡಿದ್ರೆ 80. ಅದು 2 ಬಿಟ್ಬಿಡಿ, ಅದು ಚಕ್ರಬಡ್ಡಿ. ಸೊ 2 ವರ್ಷ ಅಂತ ಹಾಕಿ ಮುಂದಕ್ಕೆ ಹೋಗಿ ಅಷ್ಟೇ. ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ. ಇದು ಏನೀಗ ಇದನ್ನು ನೋಡಿ ಭಯ ಬೀಳ್ತಾರೆ, ಬಟ್ ಹಂಗೆಲ್ಲ ಮಾಡ್ಕೋಬೇಡಿ. 600 ಹಾಕ್ಕೊಳ್ಳಿ, ಇದು 12 ಹಾಕ್ಕೊಳ್ಳಿ. 12 ಇಲ್ಲ 60. ಸೊ 50 ಆಯಿತು. 50 ನಿಯರ್ ಬೈ ಯಾವುದಿದೆ, 48. 49ಕ್ಕೆ 3. ಕಣ್ಣು ಮುಚ್ಕೊಂಡು ಹಾಕ್ಕೊಂಡು ಹೋಗ್ತಾ ಇರಿ ಅಷ್ಟೇ. ಈ ಚೈತ್ರ ಶಿಲ್ಪದ್ದು ಲೆಕ್ಕ ಮಾಡಿ ತೋರಿಸ್ತೀನಿ ನೋಡಿ. ವಯಸ್ಸಿನ ಅನುಪಾತ 2.5 ಇದೆ. ಓಕೆ, ಆಫ್ಟರ್ 6 ಇಯರ್ಸು 1:2 ಆಗುತ್ತೆ. ರೇಷಿಯೋ ಇಲ್ಲಿ ಸೇಮ್ ಇಲ್ಲ, ನಾವು ಸೇಮ್ ಮಾಡ್ಕೋಬೇಕು. ಇದ್ರದ್ದು ಗ್ಯಾಪ್ ತೊಗೋಬೇಕು. ಎಷ್ಟಿದೆ ಗ್ಯಾಪು? 1 ಇದೆ. ಇದ್ರದ್ದು ಗ್ಯಾಪ್ ಎಷ್ಟಿದೆ? 3 ಇಂಟು ಮಾಡಿ. ಸೊ ಇದು 2, ಇದು 5, 3 1 3, 3 2 6, ಅಂದರೆ ಸೇಮ್ ಆಯಿತು. 2 ಆದಮೇಲೆ 3 ಬಂದಿದೆ, 5 ಆದಮೇಲೆ 6 ಬಂದಿದೆ, ಅಂದರೆ 1 ಇಯರ್ ಗ್ಯಾಪು. ಈ 1 ಇಯರ್ ಗ್ಯಾಪೇ 6 ಆದರೆ ಅವರ ಪ್ರೆಸೆಂಟ್ ಯಾರು ಕೇಳ್ತಿದ್ದಾರೆ? ಶಿಲ್ಪನ್ ಕೇಳ್ತಿದ್ದಾರೆ. ಶಿಲ್ಪಂದೇನು 5 ಇಲ್ಲಿ, ಇದು ಚೈತ್ರ, ಇದು ಶಿಲ್ಪ. ಸೊ 5 6 ಎಷ್ಟು? 30. ಆಪ್ಷನ್ 4 ಹಾಕ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ಇಲ್ಲಿ RDPR ಕೇಳಿದ್ದಾರೆ. ಈ ಗ್ರಾಮ ಪಂಚಾಯತ್ ಸದಸ್ಯರು ಯಾರಿಗೆ ಒಂದು ರಾಜೀನಾಮೆ ಕೊಡಬೇಕು? ಗ್ರಾಮ ಪಂಚಾಯತ್ ಅಧ್ಯಕ್ಷಕ್ಕೆ ಕೊಡಬೇಕು. 51ಕ್ಕೆ 2ನೇ ಆಪ್ಷನ್. ನೆಕ್ಸ್ಟ್ ನೋಡಿ, KDCP ಅಂದರೆ
ಆಪ್ಷನ್ 1. ಓಕೆ, 52ಕ್ಕೆ ಆಪ್ಷನ್ 1 ಕರೆಕ್ಟು. ನೆಕ್ಸ್ಟ್ ನೋಡಿ, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಯಾವಾಗಲೂ ಅಂದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಆಗಿರ್ತಾರೆ, ಬಟ್ ಎರಡರಲ್ಲೂ ಡೌಟ್ ಇದೆ. ನೋಡೋಣ ಕೀ ಆನ್ಸರ್ ಬಿಟ್ಟ ಮೇಲೆ. ಓಕೆ, ಗ್ರಾಮ ಸಭೆ ಅಂತಂದ್ರೇ ನಾವು ತಿಳ್ಕೋಬೇಕು, ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವಂತಹ ವ್ಯಕ್ತಿಗಳ ಒಂದು ನಿಕಾಯ ಅಂತ ನಾವು RDPRನಲ್ಲಿ ಓದಿದ್ದೀವಿ. ಸೊ 54ಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಗ್ರಾಮ ಪಂಚಾಯಿತಿ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು? ನಾವು RDPR ಓದಿದ್ರಿಗೆ ಗೊತ್ತಿರುತ್ತೆ, 1 ವರ್ಷದ ಅವಧಿಗೆ ಸಲ್ಲಿಸಬೇಕು. ಬಟ್ ಇಲ್ಲಿ 1 ವರ್ಷ ಅಂತ ಕೊಟ್ಟಿಲ್ಲ, ಬಟ್ ಇಂಡೈರೆಕ್ಟಾಗಿ ನಿಗದಿಪಡಿಸಿದ ಸಮಯದಲ್ಲಿ ಅಂತ ಕೊಟ್ಟಿದ್ದಾರೆ. 55ಕ್ಕೆ 3ನೇ ಆಪ್ಷನ್. ಹಿರಿಯ ಭಾರತೀಯ ಮಹಿಳಾ ಫುಟ್ಬಾಲ್ ಯಾರು ತರಬೇತುದಾರರಾಗಿ ಆಯ್ಕೆ ಮಾಡಿದ್ದಾರೆ ಅಂದರೆ ಅಮೇಲಿಯಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಪ್ರಜಾವಾಣಿ ಪೇಪರ್ನ ಓದಿ ಇವೆಲ್ಲ ಕವರ್ ಆಗ್ತವೆ. ಸೊ 57ಕ್ಕೆ ಬಿ ಅನ್ನೋದು ಸರಿಯಾಗಿರುತ್ತೆ, ಬಿ ಮಾತ್ರ. 58ಕ್ಕೆ ನೋಡಿ, 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ಒಂದು ಪಡೆ ವಹಿಸ್ತು ನೇತೃತ್ವವನ್ನು ಅಂತಂದರೆ ಭಾರತೀಯ ನೌಕಾಪಡೆ. ನೆಕ್ಸ್ಟ್, ಇಲ್ಲಿ ಸರಿಯಾದ ತಪ್ಪಾಗಿ ಹೊಂದಾಣಿಕೆ ಆಗಿರುವ ಜೋಡಿಯನ್ನು ಹೆಸರಿಸಿ ಅಂತ. ಅಮೃತ್ ಉದ್ಯಾನ ಅಂದರೆ ನ್ಯೂ ಡೆಲ್ಲಿ ಅಂತ ಗೊತ್ತು, ಶಾಲಿಮರ್ ಬಾಗ್ ಅಂದರೆ ಶ್ರೀನಗರ ಅಂತ ಗೊತ್ತು, ಬಟ್ ಲೋಧಿ ಗಾರ್ಡನ್ ಆಗ್ರಾ ಇವೆರಡು ತಪ್ಪು. ಸೊ AB. ಸೊ ತಪ್ಪಾಗಿ ಕೇಳಿದಾರಲ್ಲ, CD ಇಲ್ಲಿದೆ ನೋಡಿ. 59ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲ್ಪಟ್ಟ ಕುಂಭಲ್ಗಢ್ ವನ್ಯಜೀವಿ, ಇದು ನಾರ್ತ್ ಇಂಡಿಯಾದಲ್ಲಿ ಬರುತ್ತೆ, ಅಂದರೆ ರಾಜಸ್ಥಾನದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್, 2026 ರಿಪಬ್ಲಿಕ್ ಡೇಗೆ ಯಾರು ಗೆಸ್ಟಾಗಿ ಬಂದಿದ್ದರು? ಪ್ರಭಾವೋ, ಇಮ್ಯಾನ್ಯುಯಲ್ ಮ್ಯಾಕ್ರನ್, ಫ್ರಾನ್ಸ್ ಅವರು. A ಮತ್ತು B. ಸೊ 61ಕ್ಕೆ 2ನೇ ಆಪ್ಷನ್ ಕರೆಕ್ಟು. ಇಲ್ಲಿ ನೋಡಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಒಂದು ಕಡೆ ಕೊಟ್ಟಿದ್ದಾರೆ, ಅವರ ಕ್ಷೇತ್ರ ಒಂದು ಕಡೆ ಕೊಟ್ಟಿದ್ದಾರೆ. R ಸುನಂದಮ್ಮ ಸಾಹಿತ್ಯಕ್ಕೆ ಬರ್ತಾರೆ, ರತ್ನಮ್ಮ ಅನ್ನೋರು ಜಾನಪದಕ್ಕೆ ಬರ್ತಾರೆ, ಒಬಿನಾ ಅನ್ನೋರು ರಂಗಭೂಮಿ, ಗುಜ್ರಾನ್ ಅನ್ನೋದು ಯೋಗ. ಸೊ ಎಗೆ 3ನೇದು. ಓಕೆ, ಬಿಗೆ 2ನೇದು, ಸರಿ, ಬಿಗೆ 1ನೇದಾಗುತ್ತೆ. ಸಿಂಧು ಗುಜ್ರಾನು ಜಾನಪದ. ಸೊ ಆಪ್ಷನ್ 1. ಸಿಗೆ 2ನೇದು, ರತ್ನಮ್ಮ ಅವರು ರಂಗಭೂಮಿಯವರು. ಓಕೆ, 62ಕ್ಕೆ 1ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹೊಸದಾಗಿ ಕರ್ನಾಟಕದಲ್ಲಿ ರಚಿತವಾದ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಸಾರಿಗೆ ಮಂತ್ರಿಗಳು ವಹಿಸ್ತಾರೆ. ಸೊ ಸಾರಿಗೆ ಮಂತ್ರಿಗಳು, ಬಟ್ ನಾನು ಮುಖ್ಯಮಂತ್ರಿಗಳಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲ, ಸಾರಿಗೆ ಮಂತ್ರಿಗಳು ಇದು ಕರೆಕ್ಟು. ನೆಕ್ಸ್ಟು, ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗ ನೇಕಾರರ ಖಾದಿಯೇತರ ಸಹಕಾರ ಸಂಘಗಳ ಮಹಾಮಂಡಳಿ. ಎಲ್ಲರೂ ಈ ಆಪ್ಷನ್ಗೆ ಹೋಗ್ಬಿಡ್ತಾರೆ, ಗರಗ ಅಂತೇಳಿ. ಗರಗ ಅಲ್ಲ. ಸೊ 1ನೇ ಆಪ್ಷನ್ ಕರೆಕ್ಟು, ಚಳ್ಳಕೆರೆ. 64ಕ್ಕೆ 1ನೇ ಆಪ್ಷನ್. ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳು ನಡೆಸುತ್ತಿರುವುದು. ಇಲ್ಲಿ ನೋಡಿ, ಈಗ ನಾವು ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಮಾರುಕಟ್ಟೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಸೊ ಇದ್ರ ಬೇಸ್ ಮೇಲೆ ಕೂಡ ಕೇಳ್ತಾರೆ, ಈ ಆಪ್ಷನ್ ಇದೆ ಅಲ್ವಾ. ಸೊ ಈ ಬೇಸ್ ಮೇಲೆ ನಾನು ಹಾಕಿದ್ದೀನಿ, ಇದು ನನಗೆ ಗೊತ್ತಿರಲಿಲ್ಲ. ಸೊ ಇದನ್ನು ಹಾಕಿದ್ದೀನಿ, ಇದೇ ಕರೆಕ್ಟ್ ಆಗಿದೆ. ಓಕೆ, 65ಕ್ಕೆ 1. ಸೊ ಕರ್ನಾಟಕದ ವಿಷನ್ ಗ್ರೂಪ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಪ್ರಸ್ತುತ ಅಧ್ಯಕ್ಷರು ನೀಲೇಕಣಿಯವರಂತ ನಮಗೆಲ್ಲ ಗೊತ್ತಿರೋದೆ. 66ಕ್ಕೆ
ಒಂದು ಆಪ್ಷನ್ ಕರೆಕ್ಟ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳಿಕೆ 1 ಕರೆಕ್ಟ್ ಆಗುತ್ತೆ, ಹೇಳಿಕೆ 2 ತಪ್ಪಾಗುತ್ತೆ. ಸಾರಿ, 67ಕ್ಕೆ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ ತಪ್ಪಾಗಿದೆ. 2ನೇದು ತಪ್ಪಾಗಿದೆ. 2ನೇ ಡಿಜಿಟಲ್ ಅಲ್ಲ, ಫಸ್ಟ್ ಅದು ಡಿಜಿಟಲ್ಲು. 67ಕ್ಕೆ 1. ನುಡಿಗಳ ಅಳಿವು ಅನ್ನೋದು KV ನಾರಾಯಣ ಅವರದು. 68ಕ್ಕೆ 2ನೇದು. ಸೊ ನೆಕ್ಸ್ಟ್ ನೋಡಿ, ಕದ್ರಿ ಗೋಪಾಲನಾಥ ಅನ್ನೋರು ಯಾವ ವಾದ್ಯಕ್ಕೆ ಸಂಬಂಧಪಡುತ್ತಾರೆ ಅಂದರೆ ಸ್ಯಾಕ್ಸೋಫೋನ್ಗೆ ಸಂಬಂಧಪಡ್ತಾರೆ. ಮೈಸೂರು ಮಂಜುನಾಥ್ ಅನ್ನೋದು ಗೊತ್ತಿದೆ, ವಯಲಿನ್. ಸೊ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. 2ಕ್ಕೆ 2 ಇದ್ದಾವೆ, 1ನೇದಕ್ಕೆ 4. ಸೊ 3ನೇ ಆಪ್ಷನ್ ಕರೆಕ್ಟ್. ಸೊ 69ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸಿ ಅಂತ ಇದೆ, ಕಮ್ಯುನಿಕೇಷನ್ ಅಂತ. ನಿಮಗೆ ಗೊತ್ತಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಕಮ್ಯುನಿಕೇಷನ್ ಅಂತ ಹಾಕಿ. ಸೊ ಇದೇ ಕರೆಕ್ಟ್ ಆಪ್ಷನ್. 3 ಭಾಷೆಗಳ ಕಲಿಕಾ ಸೂತ್ರವನ್ನು ಯಾರು ಶಿಫಾರಸು ಮಾಡಿದ್ದು ಅಂತಂದರೆ ಕೊಠಾರಿ ಶಿಕ್ಷಣ ಆಯೋಗದವರು. ಓಕೆ, ನೆಕ್ಸ್ಟ್ ನೋಡಿ, ಬಯೋ ಎಥೆನಾಲ್ ಉತ್ಪಾದನೆ ಡ್ಯಾಶ್ ಮತ್ತು ಸ್ಟಾರ್ಚ್ ಘಟಕಗಳ ಫರ್ಮೆಂಟೇಷನ್ ಮೂಲಕ ಆಗುತ್ತದೆ. ಇದಕ್ಕೆ ಸಕ್ಕರೆ ಸರಿಯಾದ ಉತ್ತರ ಆಗುತ್ತೆ. 72ಕ್ಕೆ 4ನೇದು. 73ಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. 74ಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ 75ಕ್ಕೆ ಗಾಂಧೀಜಿಯವರು ಆಫ್ರಿಕಾಕ್ಕೆ ಯಾಕೆ ಹೋದರು ಅಂದರೆ ಒಂದು ಕೇಸ್ ಇರುತ್ತೆ, ಅದ್ರ ಬಗ್ಗೆ ವಾದ ಮಾಡಲಿಕ್ಕೆ ಅವರು ಹೋಗಿರ್ತಾರೆ. 75ಕ್ಕೆ 3ನೇ ಆಪ್ಷನ್. ಇದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಆಗಿರುತ್ತೆ. 76ಕ್ಕೆ 4ನೇ ಆಪ್ಷನ್. 77ಕ್ಕೆ 2ನೇ ಆಪ್ಷನ್. 78ಕ್ಕೆ 3ನೇ ಆಪ್ಷನ್. ಸೊ ನೆಕ್ಸ್ಟ್ ನೋಡಿ, 79 ಇಲ್ಲಿ 131 ಆಗುತ್ತೆ. 1, 2, 3 ನಿಮಗೆ ಗೊತ್ತಿಲ್ಲ ಅಂದರೆ 1, 2, 3ನ್ನ 70ರವರೆಗೂ ಬರೆಯೋಕ್ಕೆ ಹೋಗಬೇಡಿ. ಸೊ 1ರಿಂದ 10ರವರೆಗೂ ನಮಗೆ 10 ಸಂಖ್ಯೆ ಸಿಗುತ್ತೆ. 11ರಿಂದ 20ರವರೆಗೆ ನಮಗೆ 2 ಡಿಜಿಟಲ್ಲಿ ಸಿಗುತ್ತೆ, ಅಂದರೆ 20 ಸಿಗುತ್ತೆ. 20 ಅದರಂಗೆ 70 ತನಕ ಎಷ್ಟು ಡಿಜಿಟ್ ಆಗುತ್ತೆ, ಎಷ್ಟು ಸಂಖ್ಯೆ ಬರ್ತಾವಂದರೆ ನೋಡಿ, ಮತ್ತು 30ಕ್ಕೆ ಬಂದರೆ ನಮಗೆ ಮತ್ತೆ 20 ಸಿಗುತ್ತೆ. 40ಕ್ಕೆ ಬಂದರೆ ಮತ್ತೆ 20 ಸಿಗುತ್ತೆ. 50 ಅಂದರೆ ಮತ್ತೆ 20 ಸಿಗುತ್ತೆ. 20, 70 ಅಂದರೆ 20. 2 6 12, 2 6 12, ಇದೊಂದು 10. ಸೊ 130 ಆಗುತ್ತೆ. ಆಪ್ಷನ್ 2. ಓಕೆ, ಇದೇ ಥರನೇ ಲೆಕ್ಕ ಮಾಡಬೇಕು. 79ಕ್ಕೆ 2ನೇ ಆಪ್ಷನ್. ಓಕೆ, ನೆಕ್ಸ್ಟ್ ಐ ಆಮ್ ಸೋ ಸಾರಿ, 10 ಅನ್ನೋದು 2 ಡಿಜಿಟ್ ಆಗಿರುತ್ತೆ. ಸೊ 130 ಅಲ್ಲ, 131. ಕನ್ಫ್ಯೂಸ್ ಆಯಿತು ನನಗೆ ಸ್ವಲ್ಪ. ನೆಕ್ಸ್ಟ್ ನೋಡಿ, 80ಕ್ಕೆ 4ನೇ ಆಪ್ಷನ್ ಕರೆಕ್ಟು. ಇದಾಗುತ್ತೆ. 81ಕ್ಕೆ 3ನೇ ಆಪ್ಷನ್. ನೆಕ್ಸ್ಟ್ ನೋಡಿ, ಚಿರಾಪುಂಜಿ ಅನ್ನೋದು ಮೇಘಾಲಯ. ಓಕೆ, ಡಿಗೆ 1ನೇ ದುಡುಕಿ 2 ಇದ್ದಾವೆ. ಸೊ ಪಿರಮಿಡ್, ಪುಲಿಂಗೋತ್, ಅಂಬೋಲಿ. ಸೊ ಎಗೆ 3ನೇದು, ಸಾರಿ ಎಗೆ 4ನೇದು ಕರೆಕ್ಟ್ ಆಗುತ್ತೆ. ಅಂಬೋಲಿ ಅನ್ನೋದು ಮಹಾರಾಷ್ಟ್ರ. ಸೊ 82ಕ್ಕೆ 4ನೇ ಆಪ್ಷನ್ ಕರೆಕ್ಟು. ಇಲ್ಲಿ ಶ್ವೇತ ಚಿನ್ನ ಅಂತ ಕೊಟ್ಟಿದ್ದಾರೆ. ಬೆಳೆಯ ಚಿನ್ನ ಅಂತ ನಾವು ವಜ್ರನ ಕರೆಯಲ್ಲ, ಸಕ್ಕರೆನ ಕರೆಯಲ್ಲ, ಲೀಥಿಯಂನಂತೂ ಕರೆಯಲ್ಲ. ಹತ್ತಿನ ನಾವು ವೈಟ್ ಗೋಲ್ಡ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಘಾಟ್ಗಳನ್ನು ಕೊಟ್ಟು ಅದರ ಒಂದು ಸೇರಿಸುವ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಚಾರ್ಮುಡಿ ಅಂತಂದ್ರೆ ಚಿಕ್ಕಮಗಳೂರು ಮತ್ತು ಮಂಗಳೂರು 2 ಬರುತ್ತಾ, ಇದು ತಪ್ಪು. BC ಮಾತ್ರ ಸರಿಯಾದ ಜೋಡಣೆ ಆಗಿರುತ್ತೆ. 84ಕ್ಕೆ 3ನೇ ಆಪ್ಷನ್. ನೆಕ್ಸ್ಟ್ ನೋಡಿ, ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಇದು ಸೆಕೆಂಡ್ PU ಬುಕ್ಕಲ್ಲಿ ಇದೆ, ಜಿಯೋಗ್ರಫಿಲಿ.
ಸೋಡಿಯಂ ಕ್ಲೋರೈಡು, ಮೆಗ್ನೀಷಿಯಂ ಕ್ಲೋರೈಡು, ಕ್ಯಾಲ್ಶಿಯಂ ಸಲ್ಫೇಟು, ಕ್ಯಾಲ್ಶಿಯಂ ಕಾರ್ಬೋನೇಟ್. 85ಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಹೈ ಸಿ ಅಂದರೆ ಏನು? ಅತಿ ಎತ್ತರದಲ್ಲಿರೋದಾ? ತಪ್ಪು. 2 ರಾಷ್ಟ್ರಗಳ ನಡುವೆ ವಿವಾದಕ್ಕೆ ಒಳಪಟ್ಟಿರುವ ಪ್ರದೇಶನ? ತಪ್ಪು. ಹೆಚ್ಚು ಪ್ರಾಮುಖ್ಯತೆ ಹೊಂದಿರೋ ಸಮುದ್ರನ? ತಪ್ಪು. ಇವು 3 ನೋಡಿದ್ರೆ ಸಿಲ್ಲಿ ಅನಿಸುತ್ತೆ, ಬಟ್ ಇದು ಓದಿ. ಒಂದು ಇದರಲ್ಲಿ ಪ್ರೌಢತೆ ಇದೆ, ಓಕೆ, ಇದರಲ್ಲೊಂದು ಮೆಚುರಿಟಿ ಇದೆ. ಈ ಒಂದು ಆಪ್ಷನ್ನಲ್ಲಿ ಅಂತಾರಾಷ್ಟ್ರೀಯ ಜಲ ಪ್ರದೇಶವಾಗಿದ್ದು ಎಲ್ಲ ರಾಷ್ಟ್ರಗಳಿಗೆ ಮುಕ್ತ ಆಗಿರುತ್ತೆ. ಸೊ ಇದನ್ನು ನೋಡಿದ್ರೆ ಆಪ್ಷನ್ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಸೊ ಇದೇ ಆಪ್ಷನ್ ಕರೆಕ್ಟು. ಸೊ ರೇನ್ಬೋ ಬಗ್ಗೆ ನೋಡಿ, ಇದು ತೋಟಗಾರಿಕೆಗೆ ಪ್ರಾಮುಖ್ಯತೆಯನ್ನು ನೀಡಿದೆ, ಕರೆಕ್ಟು. 1960 ಅಲ್ಲ. ಸೊ ಅವ್ರೇನು ಕೇಳಿದರೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಹಿಳಾ ಸಬಲೀಕರಣ ಯಾಕಾಗುತ್ತೆ? ಇದು ಕೂಡ ತಪ್ಪು, ಇದು ಸರಿಯಾಗುತ್ತೆ. AD. ನೆಕ್ಸ್ಟ್ ನೋಡಿ, ತಂಗಲ್ ಸೀರೆಗಳು ಕೈಯಿಂದ ತಯಾರಿಸಿದ ಕಾಗದಗಳು ಅಂತ ಬಂದ್ರೇ ನಿಮಗೆ ಉತ್ತರ ಪ್ರದೇಶ್ ನೆನಪಾಗಬೇಕು, ಓಕೆನಾ. ಬಿಗೆ 3ನೇ ದುಡುಕಿ 2 ಇದ್ದಾವೆ. ಸೊ ಇನ್ನೊಂದು ಮೆಣಸಿನಕಾಯಿ, ಕೋಲಾ ಮೆಣಸಿನಕಾಯಿ ಕೇರಳದಲ್ಲಿ ಬರುತ್ತೆ. ಸಿಗೆ 2ನೇದು ನೋಡಿ, ಸಿಗೆ 2ನೇದು ಇದನ್ನು ಕಣ್ಣು ಮುಚ್ಕೊಂಡು 88ಕ್ಕೆ 4ನೇ ಆಪ್ಷನ್ ಹಾಕಿ. ಸೊ ಇದಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. 89ಕ್ಕೆ 2ನೇ ಆಪ್ಷನ್. ಸೊ ಇಲ್ಲಿ ಯಾವ ಒಂದು ಅಂಶಗಳನ್ನು ಈ ನ್ಯಾಷನಲ್ ಇನ್ಕಮ್ಮಲ್ಲಿ ನಾವು ಕೌಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಗೃಹಿಣಿಯರ ಸೇವೆ ಇದಂತೂ ಲೆಕ್ಕಕ್ಕೆ ಬರಲ್ಲ. ಮತ್ತು ಕಪ್ಪು ಆದಾಯ, ಈ ಒಂದು ಮಾರುಕಟ್ಟೆ, ಕಪ್ಪು ಮಾರುಕಟ್ಟೆ ಆದಾಯ ಇರುತ್ತಲ್ಲ, ಅದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. BC ತೆಗೆದಾಕಿ ನೋಡೋಣ ಯಾವುದು ಉಳಿಯುತ್ತೆ. AD. ಇಲ್ಲಿ ಯಾವುದು ಪರಿಗಣಿಸಲ್ಲ ಅಂತ ಕೇಳಿದ್ದಾರೆ. BC ಪರಿಗಣಿಸಲ್ಲ. ಆಪ್ಷನ್ 3, 90ಕ್ಕೆ ಆಪ್ಷನ್ 3. ನೆಕ್ಸ್ಟ್ ನೋಡಿ, ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾರೆ. ಹಣಕಾಸು ಮಂಡಳಿ, ಇದೊಂದೇ, B ಮಾತ್ರ. 91ಕ್ಕೆ 3. ಸಿಂಧು ನಾಗರಿಕತೆ, ಎರಡೂ ಸರಿಯಾಗಿದೆ. 92ಕ್ಕೆ 4ನೇ ಆಪ್ಷನ್. 93ಕ್ಕೆ 4ನೇ ಆಪ್ಷನ್. ಸೊ ನೆಕ್ಸ್ಟ್ ನೋಡಿ, 94ಕ್ಕೆ B ಮತ್ತು C, 4ನೇ ಆಪ್ಷನ್ ಕರೆಕ್ಟ್. ಇದಕ್ಕೆ 1 ಮತ್ತು 3 ಎಲ್ಲಿದೆ ಹುಡುಕಿ. 1 ಮತ್ತು 3 3ನೇ ಆಪ್ಷನ್ನಲ್ಲಿದೆ. ಸೊ 95ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ದೋಂಡಿಯಾ ವಾಗನ್ ಬಗ್ಗೆ ಕೇಳಿದ್ದಾರೆ. ಸೊ ಇದರಲ್ಲಿ ಇವು 3 ಕರೆಕ್ಟ್ ಇದ್ದಾವೆ, ಬಟ್ ಬ್ರಿಟಿಷ್ ಅಧಿಕಾರಿಯ ಹೆಸರು ತಪ್ಪು ಕೊಟ್ಟಿದ್ದಾನೆ. ಹಾಗಾಗಿ 3 ಹೇಳಿಕೆಗಳು ಮಾತ್ರ ಸರಿ. 96ಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಒಂದು ನಿಮಗೆ ಗೊತ್ತಿದ್ದರೆ ಸಾಕು. ನಾವು ವಿಜಯನಗರ ಸಾಮ್ರಾಜ್ಯ ಓದಬೇಕಾದ್ರೆ ವಿದ್ಯಾರಣ್ಯರ ಬಗ್ಗೆ ಓದ್ತೀವಿ. ಸೊ ವಿದ್ಯಾರಣ್ಯ ಶಂಕರ ವಿಜಯ ಅಂತ ಒಂದು ಕೃತಿನ ಬರೀತಾರೆ. ಸೊ Dಗೆ 2 ಅಂತ ಗೊತ್ತಿದ್ದರೆ ಸಾಕು, ನಾವು ಆನ್ಸರ್ ಮಾಡ್ಬೋದು. ಸೊ ಇದು ಒಂದೇ ಆಪ್ಷನ್ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ನೆಕ್ಸ್ಟ್ ನೋಡಿ, ಇದರಲ್ಲಿ 2 ತಪ್ಪಾಗಿದ್ದಾವೆ, 2 ಕರೆಕ್ಟ್ ಆಗಿದ್ದಾವೆ. ಸೊ ಆಪ್ಷನ್ 2. ಸೊ ಇವರು 25ನೇ ಅರಸರಾಗಿದ್ದರು, ಇದು ತಪ್ಪು. ಬಟ್ ಇವರು ಬನ್ರಾಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು. ಅದು ಮೊದಲ ಕುಲಪತಿ ಅನ್ನೋದು ಕನ್ಸಿಡರ್ ಮಾಡಬೇಕು. ಹೇಳಿಕೆಗಳನ್ನು ಯಾವ ಸರಿಯಾಗಿದೆ ಅಂತ ಕೇಳಿದರೆ 2 ಮಾತ್ರ. ಲಾಸ್ಟ್ ಒನ್, ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗೆ ಸಂಬಂಧಿಸಿದಂತೆ ಸೆರಾ-ಇ ಅದ್ಲ್ ಅನ್ನೋದು ಇದು ಒಂದು ಬಟ್ಟೆಗೆ ಸಂಬಂಧಿಸಿದ ಒಂದು ಮಾರುಕಟ್ಟೆಗೆ ಸಂಬಂಧಿಸೋದು. ಹಾಗಾಗಿ ಇಲ್ಲಿ ನೋಡಿ, ಬಟ್ಟೆ ಅಂತ ಎಲ್ಲಾದರೂ ಇದ್ದರೆ ಅದೇ ಆಪ್ಷನ್ ಕ್ಲಿಕ್ ಮಾಡಿ. ಇದು ವ್ಯಾಪಾರದ ಮಾರುಕಟ್ಟೆ, ಕುದುರೆ ಗುಲಾಮರ ಮಾರುಕಟ್ಟೆ, ತಪ್ಪು. ಪುರಸಭೆ ಧಾನ್ಯ ನಿರೀಕ್ಷರ ಕಚೇರಿ, ತಪ್ಪು. ತೆರಿಗೆ ಮುಕ್ತ ವಲಯಗಳು, ತಪ್ಪು. ಇಲ್ಲಿದೆ ನೋಡಿ, ಸರಕುಗಳು ಆಮದು ಮಾಡಿಕೊಂಡ ಬಟ್ಟೆಗಳ ಕೇಂದ್ರ ಮಾರುಕಟ್ಟೆ. ಸೊ 100ಕ್ಕೆ 2ನೇದು ಕರೆಕ್ಟ್ ಆಗುತ್ತೆ. ಇಷ್ಟು ಪೇಪರ್ ಅಷ್ಟು ಟಫ್ ಆಗಿರಲಿಲ್ಲ, ಅಷ್ಟು ಈಸಿಯಾಗೂ ಇರಲಿಲ್ಲ. ಏನಂದರೆ
ನೀವು ಎಷ್ಟು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬಟ್ ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಥಿಂಕ್ ಮಾಡ್ತೀರಿ ಅನ್ನೋದು ಇಲ್ಲಿ ಬಹಳ ಬಹಳ ಮುಖ್ಯ ಆಗಿರುತ್ತೆ. ಸುಮ್ಮನೆ ನಾವು ಓದಿದ್ದೇ ಬರೋದಿಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಎಕ್ಸಾಮನ್ನು ಟ್ಯಾಕಲ್ ಮಾಡೋ ಒಂದು ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಸೊ ನಾನು ಹೆಂಗೆ ಬಿಡಿಸಿದ್ದೀನಿ ಅಂತ ಒಂದು ಸತಿ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಬಿಡಿಸ್ಬೇಕು ನೆಕ್ಸ್ಟ್ ಟೈಮ್ ಅಂತ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಇದೊಂದು ಇಷ್ಟ ಆಗಿದೆ ಅಂತ ನಿಮಗೆ ಭಾವಿಸ್ತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಕಟ್ ಆಫ್ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.